ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ ತುಳಿತ ಪ್ರಕರಣ ಇದೆಯಲ್ಲ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಭೂಮಿಕ್ ಕೂಡ ಸಾವನ್ನಪ್ಪಿದ್ರು. ಭೂಮಿಕ್ ಅಂತ್ಯಕ್ರಿಯೆ ಬೇಲೂರು ತಾಲೂಕಿನ ಕುಪ್ಪಗೋಡು ಬಳಿ ಮೊನ್ನೆ ಅಂತ್ಯಕ್ರಿಯೆ ನಡೆದಿತ್ತು. ಇಂದು ಅವರ ತಂದೆ ಲಕ್ಷ್ಮಣ್ ಅವರು ಸಮಾಧಿ ಮೇಲೆ ಹೊರಳಾಡಿ ಕಣ್ಣೀರು ಹಾಕುತ್ತಿರುವಂತಹ ದೃಶ್ಯಾವಳಿಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಿರುವಂಥದ್ದು. ನಾನು ನನ್ನ ಮಗನ ಸಮಾಧಿ ಜೊತೆಯೇ ಮಲಗಿ ಬಿಡ್ತೀನಿ ಹೀಗಂತ ಗೋಳಾಡ್ತಿದ್ದಾರೆ. ತಂದೆಯ ನೋವು ಏನು ಅನ್ನೋದನ್ನು ಈ ದೃಶ್ಯ ನೋಡಿದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಮೊನ್ನೆ ಅಂತ್ಯ ಸಂಸ್ಕಾರದ ವೇಳೆ ಭೂಮಿಕ್ ಸಾಕಿದ್ದ ನಾಯಿಗಳು ಕೂಡ ಸಮಾಧಿ ಬಳಿ ಆಗಮಿಸಿ ಕಣ್ಣೀರಿಟ್ಟಿದ್ವು. ಎಸ್, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನನ್ನ ಮಗನಿಂದ ಮಲಗಿಸಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಈ ಥರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.